ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬೇಕು, ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಸೇವಿಸೋಣ ಪ್ರತಿದಿನ ಅಮೃತ ಬಿಂದು. ಅಭಯ ಗೋಲ್ಡ್ ಬಯರ್ಸ್. ಅಭಯ ಗೋಲ್ಡ್ ಬಯರ್ಸ್ ಕರ್ನಾಟಕದ ನಂಬರ್ 1 ಗೋಲ್ಡ್ ಬೈಯಿಂಗ್ ಕಂಪನಿ ಆಗಿದ್ದು, ಇಲ್ಲಿ ನಿಮ್ಮ ಅಡವಿಟ್ಟಂತಹ ಚಿನ್ನವನ್ನ ಅಥವಾ ನಿಮ್ಮ ಬಳಿ ಇರುವಂತಹ ಚಿನ್ನವನ್ನ ಅಧಿಕ ಬೆಲೆಗೆ ಖರೀದಿಸಲಾಗುತ್ತೆ. ಅಭಯ ಇದ್ದಲ್ಲಿ ಹಣದ ಭಯವಿಲ್ಲ. ಖಂಡಿತವಾಗಿ ಒಮ್ಮೆ ನೀವು ಕೂಡ ಭೇಟಿ ಕೊಡಬಹುದು ಅಭಯ ಗೋಲ್ಡ್ ಬಯರ್ಸ್. ಮತ್ತು ಐಸರಿ ಮಿಲೆಟ್ ಹೆಲ್ತ್ ಮಿಕ್ಸ್. ಬಿಪಿ ಆಗಿರಲಿ, ಶುಗರ್ ಆಗಿರಲಿ, ಇದನ್ನ ನಿಯಂತ್ರಣದಲ್ಲಿ ಇಡೋದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಅತ್ಯಧಿಕ ಪೌಷ್ಟಿಕಾಂಶಗಳನ್ನು ಹೊಂದಿರುವಂತಹ ಐಸರಿ ಮಿಲೆಟ್ ಹೆಲ್ತ್ ಮಿಕ್ಸ್ ಖಂಡಿತವಾಗಿಯೂ ಸೇವಿಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ವೀಕ್ಷಕರೇ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ನಂತಹ ಮಹಾ ಸಾಂಕ್ರಾಮಿಕ ಕಾಯಿಲೆಯಿಂದ ಪ್ರತಿದಿನ ನರಳ್ತಾ ಇರುವಂತಹ ಸಂಕಷ್ಟಗಳನ್ನ, ಸಮಸ್ಯೆಗಳನ್ನ, ಆರೋಗ್ಯದಲ್ಲಿ ಬಹಳಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇರುವಂತಹ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಗಾಗಿ ಲೋಕ ಕಲ್ಯಾಣಾರ್ಥವಾಗಿ ಸಕಲರಿಗೂ ಉತ್ತಮ ಆರೋಗ್ಯ ಸಿಗಲಿ, ಲಭಿಸಲಿ ಅನ್ನುವಂತಹ ಸದುದ್ದೇಶದಿಂದ ಮಹಾ ಸಂಕಲ್ಪವನ್ನ ಮಾಡಿದ್ರು ಗುರುಜಿಯವರು. ಹಾಗಾಗಿ ಇತ್ತೀಚೆಗಷ್ಟೇ ಅವರ ನೂತನ ಆಶ್ರಮದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಧನ್ವಂತರಿ ಹೋಮವನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಧನ್ವಂತರಿ ಹೋಮವನ್ನು ಪ್ರಾರಂಭ ಮಾಡೋಕ್ಕೂ ಮುನ್ನ ಮೊದಲಿಗೆ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗೋ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಬನ್ನಿ ಹಾಗಿದ್ರೆ ಲೋಕ ಕಲ್ಯಾಣಾರ್ಥವಾಗಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಅವರ ನೂತನ ಆಶ್ರಮದಲ್ಲಿ ಬಹಳ ಶ್ರದ್ಧೆಯಿಂದ ನೆರವೇರಿಸಲಾದಂತಹ ನಮಃ. ಹರಿ ಓಂ. ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪುಷ್ಪಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನುಶೃಣ್ವನ್ನೋತಮಸ್ಸೇದ ಸಾಧನಂ. ಮಹರ್ಷಿ ಮಂದಿರದಲ್ಲಿ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಧನ್ವಂತರಿ ಮಹಾಯಾಗವನ್ನು ಮಾಡಬೇಕು ಎಂಬತಕ್ಕಂಥದ್ದೊಂದು ಸಂಕಲ್ಪ.
ಪ್ರತಿ ಹುಣ್ಣಿಮೆ ಒಂದೊಂದು ಕಾರ್ಯಕ್ರಮ ಇಲ್ಲಿ ನಡ್ಕೊಂಡು ಬಂದಿದೆ. ಅದೇ ಪ್ರಕಾರ ಇವತ್ತಿನ ದಿವಸ, ಇವತ್ತು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಈ ಹುಣ್ಣಿಮೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಜೊತೆಗೆ ಪ್ರಸ್ತುತ ಸಾಕಷ್ಟು ಸಮಸ್ಯೆಗಳ ಹೊತ್ತಿರತಕ್ಕಂಥದ್ದಾಗಿದೆ. ಕಳೆದ 2 ವರ್ಷಗಳಿಂದ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ಸಾಕಷ್ಟು ಜನ ಕಂಗೆಟ್ಟಿದ್ದಾರೆ, ಸುಸ್ತಾಗಿದ್ದಾರೆ, ಮನೆಗಳಲ್ಲಿ ಎಷ್ಟೋ ಜನನ ಕಳ್ಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿನಲ್ಲಿ ಇವತ್ತು ನೀವೆಲ್ಲರೂ ಸಹಿತ ಮೊರೆ ಹೋಗಬೇಕಾದ್ದು ಮಹಾವಿಷ್ಣುವಿನ ಸಾನ್ನಿಧ್ಯಕ್ಕೆ. ಹಾಗಾಗಿ ಧನ್ವಂತರಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಬೇಕು, ಧನ್ವಂತರಿ ಮಹಾವಿಷ್ಣುವಿನ ಯಜ್ಞವನ್ನು ನಡೆಸಬೇಕು, ಅದು ಲೋಕ ಕಲ್ಯಾಣಾರ್ಥವಾಗಬೇಕು, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು ಎಂಬತಕ್ಕಂಥ ಮಹಾದೋಷದಿಂದ ಇವತ್ತು ನಮ್ಮ ಆಶ್ರಮದಲ್ಲಿ ಗೋಪ್ರಾರ್ಥನೆಯೊಂದಿಗೆ ಗೋಮಹಾಲಕ್ಷ್ಮಿಯನ್ನ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಗಣಪತಿ ಪ್ರಾರ್ಥನೆ, ಕಳಶಾರಾಧನೆ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಧನ್ವಂತರಿ ಮಹಾವಿಷ್ಣುವಿನ ಹವನವನ್ನು ನಡೆಸಬೇಕು ಎಂಬತಕ್ಕಂಥದ್ದು ಒಂದು ಸಂಕಲ್ಪ ಇದೆ. ಹಾಗಾಗಿ ಗೋಮಹಾಲಕ್ಷ್ಮಿಯನ್ನ ವಿಶ್ವಮಾತೆ ಗೋಮಾತೆ, ವಿಶ್ವಮಾತೆ ಗೋಮಾತೆ, ವಿಶ್ವದಲ್ಲೇ ಏಕೈಕವಾಗಿ ಅಂದರೆ ಪ್ರಥಮದಲ್ಲಿ ಪೂಜೆ ಮಾಡತಕ್ಕಂಥದ್ದು, ಪೂಜೆಗೆ ಅರ್ಹ ಸ್ಥಾನ ಉಳಿದಿರತಕ್ಕಂಥದ್ದು ಗೋವಿಗೆ. ಅಂತಹ ಗೋಮಾತೆ ಆರಾಧನೆ ಮಾಡಿ ನಂತರ ಗಣಪತಿ ಪ್ರಾರ್ಥನೆ ಮಾಡಿ ಪ್ರವೇಶ ಆದ ನಂತರ ಇನ್ನ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ಪಡೆಯುವಂತಹ ಕಾಲ. ಬನ್ನಿ ಆಶ್ರಮಕ್ಕೆ ಪ್ರವೇಶ ಮಾಡೋಣ.
ಸಂಸ್ಕೃತಿಯಲ್ಲಿ ವಿಶ್ವಮಾತೆ ಗೋಮಾತೆಯನ್ನ ಗೋವಿಗೆ ಬಹಳ ವಿಶೇಷವಾಗಿರತಕ್ಕಂಥ ಸ್ಥಾನಮಾನವಿದೆ. 300 ಮುಕ್ಕೋಟಿ ದೇವತೆಗಳು ಸಹಿತ ವಾಸ ಇರತಕ್ಕಂಥ ಸ್ಥಳ. ಅದರಲ್ಲಿ ಗೋವು ಗೋಪ್ರವೇಶ. ಈ ಗೋವು ಗೋಪ್ರವೇಶ, ಅದರಲ್ಲೂ ಗೋವು ಬಂದಾಗ ಅದರ ಒಂದು ವಿಶೇಷತೆ ಬಹಳಷ್ಟು ಇರುತ್ತೆ. ವಾಸ್ತುವಲ್ಲಿರ್ತಕ್ಕಂತಹ ಏನೇ ಒಂದು ಸಮಸ್ಯೆಗಳಿದ್ರೆ, ವಾಸ್ತುವಿಗೆ ಸಂಬಂಧಪಟ್ಟಂತ ದೋಷಗಳಿದ್ರೆ ಅಥವಾ ತಂತ್ರಸಾರ ಆಗಿದ್ರೂ ಸಹಿತ ಒಮ್ಮೆ ಗೋಪ್ರವೇಶ ಆದರೆ, ಗೋವಿನ ಅನುಷ್ಠಾನ ನಡೆದ್ರೆ, ಗೋವು ಆ ಸ್ಥಳದಲ್ಲಿ ಓಡಾಡಿದ್ರೆ ಸಾಕು, ಎಂತಹ ದೋಷಗಳಿದ್ರೂ ದೂರ ಆಗುತ್ತೆ. ಹಾಗಾಗಿ ಇವತ್ತು ಆಶ್ರಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಬೇಕು, ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಗೋಮಹಾಲಕ್ಷ್ಮಿ ಇದೇ ಪ್ರಾಂತದಲ್ಲಿ ಓಡಾಡ್ತಿದ್ದಂತಹ ಗೋವನ್ನ ನಾವು ಕರ್ಕೊಂಡ್ಬಂದ್ವಿ. ಹಾಗೆ ಮಹರ್ಷಿ ಮಂದಿರದಲ್ಲಿ, ನೂತನವಾದಂತಹ ಈ ಮಹರ್ಷಿ ಮಂದಿರದಲ್ಲಿ ವಿಶ್ವಶಾಂತಿಗಾಗಿ, ಲೋಕ ಕಲ್ಯಾಣಾರ್ಥಕ್ಕಾಗಿ ಧನ್ವಂತರಿ ಮಹಾಯಾಗವನ್ನು ಮಾಡಬೇಕು ಎಂಬತಕ್ಕಂಥ ಸಂಕಲ್ಪ ನಮ್ಮದಾಗಿತ್ತು. ಆ ಸಂಕಲ್ಪ ಈ ಒಂದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಈ ಹುಣ್ಣಿಮೆಯಿಂದ ಆಗಬೇಕಾಗಿತ್ತು. ಇವತ್ತಿನ ದಿವಸ ಶ್ರೀನಿವಾಸನ ವಿಶೇಷವಾಗಿರತಕ್ಕಂಥ ಆರಾಧನೆ ಜೊತೆಗೆ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿ, ತಾಯಿ ಮುತ್ಯಾಲಮ್ಮನ ವಿಶೇಷವಾಗಿರತಕ್ಕಂಥ ಉತ್ಸವ ಸಹಿತ ಇವತ್ತಿದೆ. ದೇವಿನ ಆಶ್ರಮದಿಂದ, ಅಂದರೆ ಪುಟ್ಟ ಆಶ್ರಮದಿಂದ ಈ ಆಶ್ರಮಕ್ಕೆ ದೇವಿ ಮತ್ತು ಶ್ರೀನಿವಾಸನ ಉತ್ಸವವನ್ನು ತಂದು ನಂತರ ಧನ್ವಂತರಿ ಮಹಾಯಾಗಕ್ಕೆ ಚಾಲನೆ ಕೊಡೋಣ. ಈಗಾಗಲೇ ಈ ಮಹಾಯಾಗಕ್ಕೆ ಸಾಕಷ್ಟು ಜನ ಭಕ್ತರು ಅವರ ಮನೋಕಾಮನೆಗಳನ್ನು ತಿಳಿಸಿದ್ದಾರೆ. ಹಾಗೆ ಭಕ್ತರು ಇವತ್ತಿನ ದಿವಸ ಈ ಆಲಯಕ್ಕೆ, ಅಂದರೆ ಮಹರ್ಷಿ ಮಂದಿರಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ಯಾರು ಎಲ್ಲಿ ಓಡಾಡೋದು ಬಹಳ ಕಷ್ಟವಾಗಿದೆ. ನೀವು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರ್ತಕ್ಕಂಥವರು, ವೀಕ್ಷಕರೆಲ್ಲರೂ ಸಹಿತ ಭಕ್ತಿಯಿಂದ ಮನೆಯಲ್ಲೇ ಕೂತು ಪ್ರಾರ್ಥನೆ ಮಾಡಿ. ಜೊತೆಗೆ ಈ ಕಾರ್ಯಕ್ರಮವನ್ನು ನೋಡುವಾಗ ಮಹಾವಿಷ್ಣುವಿನ ನೀವು ಪ್ರಾರ್ಥನೆ ಮಾಡಿದ್ರು ಸಹಿತ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಜೊತೆಗೆ ಧನ್ವಂತರಿ ಮಹಾಯಾಗದಲ್ಲಿ ಒಂದಷ್ಟು ವಿಶೇಷತೆಗಳಿದೆ. ವನಸಿರಿಗಳ ಅರ್ಪಣೆ ಇದೆ. ಆ ವನಸಿರಿಗಳು ಯಾವುದು, ಯಾವ ವನಸಿರಿಯನ್ನು ಹಾಕೋದ್ರಿಂದ ಆರೋಗ್ಯ ವೃದ್ಧಿ ಆಗತ್ತೆ, ಮಹಾವಿಷ್ಣುವಿನ ಅನುಗ್ರಹ ಆದರೂ ಹೇಗೆ ಪಡೆಯಬಹುದು, ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ನಾನು ತಿಳಿಸ್ಕೊಡ್ತೇನೆ. ಹಾಗೆ ಗೋವು ಒಳಗಡೆ ಬಂದಾಯಿತು, ಗೋಮಯ ಹಾಕಾಯಿತು, ಗೋಮೂತ್ರ ಹಾಕಾಯಿತು. ಗೋಮೂತ್ರ, ಗೋಮಯ, ಗೋವಿನಿಂದ ಬರ್ತಕ್ಕಂಥ ಪಂಚಗವ್ಯ ಎಂಬತಕ್ಕಂಥದ್ದು ಹಾಲು, ಮೊಸರು, ತುಪ್ಪ, ಸಗಣಿ ಮತ್ತು ಗೋಮಯ, ಇದು ಗೋಮೂತ್ರ, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದನ್ನು ಪಂಚಗವ್ಯ ಅಂತ ಹೇಳ್ತಾರೆ. ಪಂಚಗವ್ಯ, ಪಂಚಾಮೃತ, ಹಾಗೆ ಪಂಚಾಂಗ, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ. ಪಂಚಾಂಗದಲ್ಲಿ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣವನ್ನು ತಿಳ್ಕೊಳ್ತೀವಿ. ದೇಹ, ಆತ್ಮ, ವಾಸ್ತು ಶುದ್ಧಿ ಆಗಬೇಕಾದ್ರೆ ಪಂಚಗವ್ಯ ಸ್ನಪನ ಅಂತ ಹೇಳ್ತಾರೆ. ಆ ಪಂಚಗವ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಹಾಲು, ಮೊಸರು, ತುಪ್ಪ, ಗೋಮೂತ್ರ, ಗೋಮಯ. ಹಾಗೆ ಇಷ್ಟನ್ನೂ ಕೊಡ್ತಕ್ಕಂತಹ ಗೋವು ಇವತ್ತು ನಮ್ಮ ಮಹರ್ಷಿ ಮಂದಿರದಲ್ಲಿದೆ. ಇದೊಂದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಇವತ್ತಿನ ಈ ಕಾಯಕಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ಆದರೆ ಯಾರೊಬ್ಬರು ಬಂದರೂ ಅಂತರವನ್ನು ಕಾಯ್ದುಕೋಬೇಕು, ಶ್ರದ್ಧೆಯಿಂದ ಭಗವಂತನ ಪ್ರಾರ್ಥನೆ ಮಾಡಬೇಕು. ಲೋಕ ಕಲ್ಯಾಣಾರ್ಥಕ್ಕಾಗಿ ನಡೀತಿರ್ತಕ್ಕಂಥ ಈ ಧನ್ವಂತರಿ ಯಾಗಕ್ಕೆ ಯಾರೆಲ್ಲ ಬಂದಿದ್ರು ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಎಂಬತಕ್ಕಂಥದ್ದೇ ಈ ನಿಮ್ಮ ಮಹರ್ಷಿಗಳ ಮಹಾಸಂಕಲ್ಪ.
ಶ್ರೀ ವೆಂಕಟೇಶ ಶುದ್ಧ ಗೋವಿಂದ ಕ್ಷೀರ ದುಡ್ಡ ಗೋವಿಂದ ಗೋಪಾಲ ಘಟಿತ ಗೋವಿಂದ ಕರುಣಾಧಿಕ ಗೋವಿಂದ ಹರಿ ವಿನೋದೋ ಪದ ಗಜ ಮದ ಹರ ಗೋವಿಂದ ಗೋವಿಂದ ಹರಿಹರೋ ಸುಖ ಗೋವಿಂದ 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 ಸಮಯ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ 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 ಯಾಗಯುಗ ಗೋವಿಂದ ಪ್ರಪೂರ್ಣ ಗೋವಿಂದ ನವೋತ್ಸುಕ ಗೋವಿಂದ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೀಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಂ ಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ರಕಲಾಂ ಶ್ರೀಚಕ್ರ ಸಂಚಾರಣೀಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗದ ನವರತ್ನಾಗ್ರಹಾರದಲ್ಲಿ ನಾವಿದ್ದೇವೆ. ನಮ್ಮ ಈ ಆಶ್ರಮಕ್ಕೆ ತಾಯಿ ಲಲಿತಾ ರಾಜರಾಜೇಶ್ವರಿಯ ಪ್ರಾರ್ಥನೆ, ದೇವಿನ ಕರ್ಕೊಂಡೊಂದು ಜೊತೆಗೆ ಶ್ರೀನಿವಾಸನ ವಿಶೇಷವಾಗಿರತಕ್ಕಂತಹ ಉತ್ಸವ ಮೂರ್ತಿ, ಪ್ರತಿ ಹುಣ್ಣಿಮೆಯೆಂದು ನಡೆಯುವಂತಹ ಅಲಂಕಾರ ಮತ್ತು ವಿಶೇಷವಾಗಿರತಕ್ಕಂತಹ ಕೈಂಕರ್ಯಗಳು,
ಪ್ರತಿ ಹುಣ್ಣಿಮೆಯಲ್ಲಿ ವಿಷ್ಣುವಿನ ಆರಾಧನೆ, ದೇವಿಯ ಆರಾಧನೆ, ಚಂಡಿಕಾ, ದುರ್ಗಾ, ಹೀಗೆ ಗಣಪತಿ ವಿಶೇಷವಾಗಿರತಕ್ಕಂಥ ಆರಾಧನೆಗಳು ನಡೆಯುವಂತಹದ್ದು. ಇದರ ಮಧ್ಯದಲ್ಲಿ ಧನ್ವಂತರಿ ಮಹಾವಿಷ್ಣುವಿನ ಪ್ರಸ್ತುತ ಇರತಕ್ಕಂತಹ ಈ ಕಾಲಮಾನ ಸಾಕಷ್ಟು ಸಮಸ್ಯೆಗಳು ಹೊತ್ತು ಸಾಕಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಅವರ ಕಷ್ಟಗಳು ಬೇಗ ದೂರ ಆಗಬೇಕು, ಸಮಸ್ಯೆ ದೂರ ಆಗಬೇಕು. ಅದಕ್ಕಾಗಿ ಒಂದು ಪರಿಹಾರ ಬೇಕು. ಆ ಪರಿಹಾರ ಧನ್ವಂತರಿ ಮಹಾವಿಷ್ಣುವಿನಲ್ಲಿದೆ. ಹಾಗಾಗಿ ಇವತ್ತು ವಿಷ್ಣುವಿನ ವಿಶೇಷವಾಗಿರತಕ್ಕಂಥ ಆರಾಧನೆಯನ್ನು ನಾವು ನಡೆಸ್ತಾ ಇದ್ದೀವಿ. ನಮ್ಮ ಮಹರ್ಷಿ ಮಂದಿರಕ್ಕೆ ಇವತ್ತು ಅತಿಥಿಗಳಾಗಿ, ಅಭ್ಯಾಗತರಾಗಿ ಹಾಗೂ ನನ್ನ ಆತ್ಮೀಯರಾಗಿ ಸದಾಕಾಲ ಲೋಕ ಕಲ್ಯಾಣಾರ್ಥವಾಗಿ ನಡೆಯುವಂತಹ ಕೈಂಕರ್ಯಗಳಲ್ಲಿ ನಾನು ಮುಂದಿದ್ದೇನೆ ಅಂತ ಹೇಳಿ ಪ್ರತಿ ಕಾಲಗಳಲ್ಲೂ ಸಹಿತ ನಿತ್ಯ ಸೇವೆ ಸಲ್ಲಿಸುತ್ತಿರ್ತಕ್ಕಂತಹ ಬಾಲಗಂಗಾಧರನಾಥ ಸ್ವಾಮೀಜಿ ಸಂಸ್ಥಾನದ ಪ್ರಕಾಶನಾಥ ಸ್ವಾಮೀಜಿಯವರು ಸಹಿತ ಇವತ್ತು ನನ್ನ ಜೊತೆಲಿದ್ದಾರೆ. ಅದೊಂದು ಸಂತೋಷವೇ ಸರಿ. ನಾವು ಮಾಡುವಂತಹ ಯಾವುದೇ ಕೈಂಕರ್ಯಗಳಾದರೂ, ಯಾವುದೇ ಪೂಜಾನುಷ್ಠಾನ ಆದರೂ ನನ್ನೊಂದಿಗೆ ಸದಾಕಾಲ ನನ್ನ ಜೊತೆ ಇರತಕ್ಕಂಥವ್ರು. ಹಾಗಾಗಿ ಇವತ್ತಿನ ಈ ನನ್ನ ಕಾರ್ಯಕ್ರಮಕ್ಕೆ ಮಹರ್ಷಿ ಮಂದಿರಕ್ಕೆ ಪ್ರಕಾಶನಾಥ ಸ್ವಾಮೀಜಿಯವರು ಅಂದರೆ ಶೇಖರ್ ಸ್ವಾಮೀಜಿಯವರು ಸಹಿತ ಆಗಮಿಸಿದ್ದಾರೆ. ಬನ್ನಿ ಭಗವಂತನ ಪ್ರಾರ್ಥನೆ ಮಾಡೋಣ, ತಾಯಿನ ಒಳಗೆ ಕರ್ಕೊಂಡು ಹೋಗೋಣ. ಅಂಬಾ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ.
ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋವಿತ ವಿಕ್ರಮಃ ಸಂಕರ್ಷಣೋದ್ಧಶ್ಚ ಶೇಷಾದ್ರಿಪತಿರೇವ ಚ ಧನ್ವಂತರಿ ಮಹಾವಿಷ್ಣುವೇ ನಮೋ ನಮಃ ಧನ್ವಂತರಿ ಮಹಾವಿಷ್ಣುವೇ ನಮೋ ನಮಃ ಧನ್ವಂತರಿ ವಿಷ್ಣುವೇ ನಮೋ ನಮಃ सहस्रजीवृषा पुरुषः साक्षसहस्रपाद सभूमिं विश्वदोरुत्वा अत्यधिष्ठद्दशाङ्गुलम् पुरुष एवेदगं सर्वं यद्भूतं यज्जपव्यम् उतामृतस्त्वस्येषानः यतन्हेनातिरोहति एतावानस्य महिमा अधोऽध्यायागुश्च पूरुषः ओम श्री महाकल्याण लक्ष्मी वेंकटेश्वराय नमः गणपतिಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಪ್ರಸ್ತುತ ಇಡೀ ರಾಜ್ಯ ದೇಶವೇ ಇವತ್ತಿನ ದಿವಸ ಸಾಕಷ್ಟು ಸಂಕಷ್ಟದಲ್ಲಿದೆ. ಸಾಕಷ್ಟು ಜನ ಕುಟುಂಬದಲ್ಲಿ ಸದಸ್ಯರನ್ನ ಕಳ್ಕೊಂಡಿದ್ದಾರೆ. ಎಲ್ಲರಿಗೂ ಅವರ ಆತ್ಮಕ್ಕೂ ಶಾಂತಿ ಸಿಗಲಿ. ಹಾಗೆ ಇರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹಿತ ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ಆಗಲಿ. ಆರೋಗ್ಯ ಭಾಗ್ಯ ಚೆನ್ನಾಗಿರಬೇಕಾಗಿದೆ. ಇವತ್ತು ಸಿರಿ ಸಂಪತ್ತಿಗಿನ್ನ ಆರೋಗ್ಯ ಬೇಕಾಗಿದೆ. ಆರೋಗ್ಯ ಭಗವಂತ ನನ್ನ ಕೊಡಪ್ಪ ಅಂತ ನಾವು ಕೇಳ್ಕೊಳ್ಬೇಕಾಗಿದೆ. ಅಂತಹ ಆರೋಗ್ಯವನ್ನು ದಯಪಾಲಿಸ್ತಕ್ಕಂಥವನು ಧನ್ವಂತರಿ ಮಹಾವಿಷ್ಣು. ಅಂತಹ ಧನ್ವಂತರಿ ಮಹಾವಿಷ್ಣುವಿನ ಇವತ್ತಿನ ದಿವಸ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನಗಳ ಸಮ್ಮುಖದಲ್ಲಿ ಧನ್ವಂತರಿ ಮಹಾವಿಷ್ಣುವಿನ ಹವನ ನಡೀತಾ ಇದೆ. ಸಂಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರತಕ್ಕಂಥ ಈ ಒಂದು ಧನ್ವಂತರಿ ಮಹಾಯಾಗ ಇದು ಶುಕ್ಲ ಪಕ್ಷದ ಹುಣ್ಣಿಮೆ ಎಂದು ಹುಣ್ಣಿಮೆ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆದು ಭಗವಂತನ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಗೋ ಪ್ರಾರ್ಥನೆ ಆಯಿತು. ಜೊತೆಗೆ ಗಂಗಾರಾಧನೆ ಆಯಿತು. ವಿಶೇಷವಾಗಿ ಭಗವಂತನ ಆರಾಧನೆ ಆಯಿತು. ಆರಾಧನೆ ಆದ ನಂತರ ತಾಯಿ ಲಲಿತಾ ರಾಜರಾಜೇಶ್ವರಿಯ ವಿಶೇಷವಾಗಿರತಕ್ಕಂಥ ಅರ್ಚನಾ ಸಂಕಲ್ಪ ಎಲ್ಲ ಆದ ನಂತರ ಇನ್ನ ಹವನ ಪ್ರಾರಂಭ ಆಗಬೇಕಾಗಿದೆ. ಕಲ್ಯಾಣಾದ್ಭುತ ಗಾತ್ರಾತ್ ಕಾಮಿಧಾರ್ಥ ಪ್ರದಾಯಿನಿಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ ಗೋವಿಂದ. ಆ ಗೋವಿಂದನ ನಾಮಸ್ಮರಣೆ ಧನ್ವಂತರಿ ಮಹಾವಿಷ್ಣುವಿಗೆ ವಿಶೇಷವಾಗಿರತಕ್ಕಂಥ ಆಜ್ಯವನ್ನ ಸಮರ್ಪಣೆ ಮಾಡೋಣ. ಭಗವಂತ ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮಃ ಸಂಕರ್ಷಣ ನಿರುದ್ಧಶ್ಚ ಶೇಷಾದ್ರಿ ಪತಿರೇವ ಚ ಸ್ವಾಹಾ. ನಮಸ್ತೆ ಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಸ್ವಾಹಾ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಸ್ವಾಹಾ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಸ್ವಾಹಾ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಸ್ವಾಹಾ. ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಸಾಕ್ಷಾತ್ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಸ್ವಾಹಾ. ನನ್ನ ಆರಾಧ್ಯ ದೇವತೆಯಾದಂತಹ ತಾಯಿ ಲಲಿತಾ ರಾಜರಾಜೇಶ್ವರಿ ಹಾಗೂ ಗ್ರಾಮ ದೇವತೆ, ಇಷ್ಟ ದೇವತೆ, ಸಾಕಷ್ಟು ಜನಗಳ ಮನೆ ದೇವತೆಯಾಗಿರ್ತಕ್ಕಂತಹ ತಾಯಿ ಮುತ್ಯಾಲಮ್ಮ, ಹಾಗೆ ನನ್ನ ಆರಾಧ್ಯ ದೇವತೆ ಸಹಿತ ಇವತ್ತು ಈ ಒಂದು ಕೈಂಕರ್ಯವನ್ನು ಮಾಡಬೇಕು. ಈ ಅನುಷ್ಠಾನ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಬೇಕು ಅಂತ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಆದ ನಂತರ ಆದಿತ್ಯಾದಿ ನವಗ್ರಹ ಕಳಶ ಸ್ಥಾಪನೆ, ಪುಣ್ಯಾಹ ನವಗ್ರಹ ನಾಂದಿ, ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಇಂತಹ ಕಾಯಕವನ್ನು ನಾವು ಮಾಡ್ತೀವಿ ಅಂತ ಭಗವತ್ ಸಾನ್ನಿಧ್ಯದಲ್ಲಿ ಹೇಳಬೇಕು. ಹಾಗೆ ಗುರುವಿನ ಅನುಗ್ರಹ ಬೇಕು. ಗುರುವಿನ ಅನುಗ್ರಹವನ್ನು ಪಡೆದು ಮಾಡುವ ಕಾಯಕಕ್ಕೆ ನಿನ್ನ ಆಶೀರ್ವಾದ ಬೇಕು ಭಗವಂತ ಅಂತ ಭಗವಂತನ ಪ್ರಾರ್ಥನೆ ಮಾಡತಕ್ಕಂಥದ್ದು ಕಾಯಕಲ್ಪ. ಹಾಗೆ ನಮ್ಮ ಈ ಆಶ್ರಮದಲ್ಲಿ ಇವತ್ತಿನ ದಿವಸ ಈ ಒಂದು ಕಾಯಕವನ್ನು ಮಾಡಬೇಕು ಎಂಬತಕ್ಕಂತಹ ಸಂಕಲ್ಪವನ್ನು ನನ್ನ ಆತ್ಮೀಯರು ಹಾಗೂ ಸದಾಕಾಲ ಹಿತವನ್ನು ಬಯಸ್ತಕ್ಕಂಥವ್ರು ಹಾಗೂ ಸದಾಕಾಲ ಧರ್ಮ ಮಾರ್ಗದಲ್ಲಿ ನಡೀತಾ ಧರ್ಮೋ ರಕ್ಷಿತ ಧರ್ಮ ಕಾರ್ಯಗಳು ನಿರಂತರವಾದಂಥ ಸೇವೆ, ಈ ಸೇವೆಯನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿರತಕ್ಕಂಥ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸಂಸ್ಥಾನ ತಮ್ಮೆಲ್ಲರಿಗೂ ತಿಳಿದಿರತಕ್ಕಂಥದ್ದೇ. ಅಂತಹ ಸಂಸ್ಥಾನದಲ್ಲಿ ತಮ್ಮದೇ ಆದಂತಹ ಜವಾಬ್ದಾರಿತವಾದಂತಹ ಕಾಯಕವನ್ನು ನಿರ್ವಹಿಸ್ತಿರ್ತಕ್ಕಂಥ ಪ್ರಕಾಶನಾಥ್ ಸ್ವಾಮೀಜಿ ಅಥವಾ ಶೇಖರ್ ಸ್ವಾಮೀಜಿ, ಬಹುಶಃ ನನ್ನ ಈ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಬಾರಿ ಸ್ವಾಮೀಜಿಯವರನ್ನ ನೋಡಿದ್ದೀರಿ. ಅವರೊಂದಿಗೆ ಅವರನ್ನೂ ನಾವು ಮಾತಾಡಿಸಿದ್ದೀವಿ. ಹಾಗೆ ನಾವು ನಡೆಸುವಂತಹ ಯಾವುದೇ ಕಾಯಕವಾದರೂ ನಾನು ನಿಮ್ಮೊಂದಿಗಿದ್ದೇನೆ ಅಂತ ಹೇಳುವಂತಹ ಒಂದು ಆತ್ಮವಿಶ್ವಾಸ, ಪ್ರೀತಿ ಅವರಲ್ಲಿರೋದ್ರಿಂದ ಇವತ್ತು ನಮ್ಮ ಮಹರ್ಷಿ ಮಂದಿರಕ್ಕೆ ಅವರು ಸಹಿತ ದಯಪಾಲಿಸಿದ್ದಾರೆ. ಅವರ ಆಶೀರ್ವಾದ ಹಾಗೆ ಮಾಡುವ ಕಾಯಕ ಪ್ರತಿಯೊಬ್ಬರಿಗೂ ಸಹಿತ ಹಿತವನ್ನು ತರಲಿ. ಶ್ರೀನಿವಾಸನ ಅನುಗ್ರಹ ಇರಲಿ. ಧನ್ವಂತರಿ ಮಹಾವಿಷ್ಣುವಿನ ಸಂಪೂರ್ಣ ಅನುಗ್ರಹ ರಾಜ್ಯ ದೇಶದ ಸಮಸ್ತರಿಗೂ ಇರಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡೋಣ. ಭಗವಂತ ಓ
ಭಗವತೆ ಧನ್ವಂತರಯೇ ಮಹಾಶಾಸ್ತ್ರಾಯ ಧರ್ಮಸಂಜ್ಞಾಯ ಧರ್ಮಸಂಜ್ಞಾಯ ಧನ್ವಂತರೇ ಮಹಾಶಾಸ್ತ್ರಾಯ ಶ್ರೀಮತೆ ಮಹಾವಿಷ್ಣುವೇ भगवते वासुदेवाय ಪ್ರತಿಯೊಂದು ಅನುಷ್ಠಾನಗಳಲ್ಲೂ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು, ಪ್ರಾರ್ಥನಾ ಕಾಲದಲ್ಲಿ ಶನೈಶ್ಚರ ಮಂತ್ರವನ್ನ ಪ್ರತ್ಯೇಕವಾದಂತಹ ಅನುಷ್ಠಾನ ರೂಪದಲ್ಲಿ ತರ್ತಕ್ಕಂಥದ್ದು, ಪ್ರಸ್ತುತ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ದೂರ ಆಗ್ಲಿಕ್ಕೋಸ್ಕರ ರಾಹುಗ್ರಹವನ್ನ ಆರಾಧನೆ ಮಾಡತಕ್ಕಂಥದ್ದು ಎಲ್ಲವೂ ಸರಿಯೇ. ಆದರೂ ಪ್ರಸ್ತುತ 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಷ್ಟು ಜನ ಸಂಕಷ್ಟದಲ್ಲೇ ಇದ್ದಾರೆ. ಆ ಕಷ್ಟಗಳು ದೂರ ಆಗಬೇಕಂದ್ರೆ ಶನೈಶ್ಚರನ ಅನುಗ್ರಹ ಆಗಬೇಕು. ಅದಕ್ಕಾಗಿ ಮತ್ತೊಮ್ಮೆ ಭಗವಂತನ ಪ್ರಾರ್ಥನೆ ಮಾಡೋಣ, ಶನೈಶ್ಚರನ ಆರಾಧನೆ ನಡೆಸೋಣ. ಶನೈಶ್ಚರ ಮಂತ್ರವನ್ನು ಉಚ್ಚರಿಸುವಂತಹ ಕಾಲ ಓಂ ಶಂ ಶನೈಶ್ಚರಾಯ ನಮಃ ಎಂಬತಕ್ಕಂತಹ ಮಂತ್ರವನ್ನ ತಾವು ಪಠನೆ ಮಾಡಿ. ಓಂ ಶಂ ಶನೈಶ್ಚರಾಯ ನಮಃ. ॐ नमो भगवते वासुदेवाय धन्वन्त्र
भगवते वासुदेवाय धन्वन्त्रये ಪರಮ ಪೂಜ್ಯ ಆನಂದ ಗುರೂಜಿಯವರ ನೇತೃತ್ವದಲ್ಲಿ ಧನ್ವಂತರಿ ಯಾಗವನ್ನು ಬಹಳ ವಿಶಿಷ್ಟವಾದ ದಿನ, ಅದರೊಳಗೂ ಪೌರ್ಣಮಿ ದಿನ. ಈ ಕಾರ್ಯಕ್ರಮ ದೊಡ್ಡದು ಸಣ್ಣದು ಅಂತ ಬರೋದಿಲ್ಲ. ಮನಸ್ಸು ಯಾವಾಗ ಸಣ್ಣ ಮನಸ್ಸು ಸಹಿತ ದೊಡ್ಡ ಮನಸ್ಸು ಆಗುತ್ತೆ. ಯಾವಾಗ ಅಂದಾಗ ನಾನು ಆನಂದ ಪಟ್ಟಾಗ. ಒಬ್ಬ ಕತೆಗಾರ 108 ಕತೆಗಳನ್ನ ಹೇಳಿದ್ರೂ ಕೊನೆಗೆ ನಮ್ಮ ಆಗಮಶಾಸ್ತ್ರದಲ್ಲಿ ಸಮರ್ಪಯಾಮಿ ಅಂತ ಹೇಳ್ತೀವಿ. ಈ ಆನಂದ ಗುರೂಜಿಯವರ ನೇತೃತ್ವದಲ್ಲಿ ವಿಶ್ವಾದ್ಯಂತ, ಪ್ರಪಂಚದಾದ್ಯಂತ, ಕರ್ನಾಟಕದಾದ್ಯಂತ ಬಹಳ ಹೆಸರುವಾಸಿಯಾಗಿರೋ ಆನಂದ ಗುರೂಜಿ ಈ ಒಂದು ವಿಶೇಷವಾದ ದಿವಸ ಇಟ್ಟುಕೊಂಡು ಕರ್ನಾಟಕ ಜನತೆಗೆ ಬಹಳ ಎಲ್ಲರಿಗೂ ಶಾಂತಿಯನ್ನು ದೊರಕಬೇಕು, ಆರೋಗ್ಯವನ್ನು ದೊರಕಿಸಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಏನು ಒಂದು ಮಹಾಯಜ್ಞವನ್ನು ಆರಂಭಿಸಿದ್ದಾರೆ. ಆ ಯಜ್ಞದ ಮುಖಾಂತರ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಶಾಂತಿಯನ್ನ, ನೆಮ್ಮದಿಯನ್ನ ಆ ಭಗವಂತ ಧನ್ವಂತರಿ ಮಹಾದೇವರು ಈ ಕರೋನಾ ಮಾರಿಯನ್ನ ಹೋಗಲಾಡಿಸಬೇಕು ಅಂತ ಪ್ರತಿಯೊಬ್ಬ ಮನಸ್ಸಿನಲ್ಲೂ ಸಹ ಆ ರೀತಿ ಇದೆ. ಇವತ್ತು ಆನಂದ್ ಗುರೂಜಿ ನೇತೃತ್ವದಲ್ಲಿ ಲಕ್ಷಾಂತರ ಜನ ಸೇರ್ ಮಾಡ್ತಾ ಇದ್ರು. ಆದರೆ ಈ ಕರೋನಾ ಮಾಯೆಯಿಂದ ಎಲ್ಲ ಮಾಯವಾಗಿದೆ. ನಮ್ಮ ಆಧ್ಯಾತ್ಮಿಕ ಶಕ್ತಿ ಇಂಥ ಗುರುಗಳಿಂದ ವೃದ್ಧಿಯಾಗಬೇಕಾಗಿದೆ. ನಮ್ಮ ಆರೋಗ್ಯ ಒಂದೇ ಇವತ್ತು. ಆರೋಗ್ಯ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಏನಿದರೆ ಆ ಆನಂದ ಗುರೂಜಿಯ ಸಾಧನೆ ಯಾರೂ ಬಾಯಲ್ಲಿ ಹೇಳಕ್ಕಾಗಲ್ಲ. ಅವರು ಪ್ರತಿಯೊಂದು ಕಾರ್ಯದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ಜನರ ಮನಸ್ಸಿನಲ್ಲಿ ಆನಂದ್ ಗುರೂಜಿ ನೆಲೆಸಿದ್ದಾರೆ. ಯಾರಿಗೆ ಸಣ್ಣ ತೃಣಮಪಿ ನಚಲವಿತಿ ತೇನ ವಿನಃ ಅಂತ ಏನು ಹೇಳ್ತಾ ಇದ್ದೀವಿ, ಸಣ್ಣ ಹುಲ್ಕಲ್ಲೂ ಸಹ ಅಳ್ಳೋಡೋದಿಲ್ಲ. ಹಾಗೆ ಒಂದು ಗಾಳಿ ಒಂದು ಮರ ಅಳ್ಳಾಡಿಸುತ್ತೆ, ಆದರೆ ಕಣ್ಣು ಕಾಣೋದಿಲ್ಲ. ಹಾಗೆ ಒಬ್ಬೊಬ್ಬ ಸಾಧು ಸತ್ಪುರುಷರು, ಮಹಾಗುರುಗಳು ಇಂಥ ದಾರಿದೀಪವಾಗಿರ್ತಕ್ಕಂಥ ಜನಗಳಿಗೆ ದಾರಿದೀಪ ತೋರಿಸ್ತಾ ಇದ್ದಾರೆ. ಆ ದಾರಿದೀಪ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪೋಜ್ಯೋತಿ ನಮೋಸ್ತುತೆ. ಯಾವ ರೀತಿ ಗುರುಗಳು ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದಾರೋ ಅದೇ ರೀತಿ
ಅವರು ನಂಬಿರತಕ್ಕಂಥ ರಾಜರಾಜೇಶ್ವರಿ ಸದಾಕಾಲ ಚಾಮುಂಡೇಶ್ವರಿ ತಾಯಿ ಕರ್ನಾಟಕದ ಜನತೆಗೆ ಯಾವಾಗಲೂ ಸಹ ಒಳ್ಳೆಯದನ್ನು ಬಯಸಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುಂತೆ. ಆ ದೇವರಲ್ಲಿ ಆ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶಾಂತಿಯನ್ನ ಈ ಆನಂದ ಗುರೂಜಿ ಮುಖಾಂತರ ಪ್ರತಿಯೊಬ್ಬರಲ್ಲಿಗೂ ಆನಂದ ನೆಲೆಸಲಿ. ಯಾಕೆಂದ್ರೆ ಎಲ್ಲರೂ ಸಹ ಕಷ್ಟಪಡ್ತಾ ಇದ್ದೀವಿ, ಅದು ಕೊರಗ್ತಾ ಇದ್ದೀವಿ, ಮನೇಲಿ ಕುಂತ್ಕೊಂಡು ಬಾಯಿ ಮುಚ್ಕೊಂಡು ಕುಂತಿದ್ದೀವಿ ಇವತ್ತೆಲ್ಲ. ಆ ದೇವರು ಬೇಗ ಎಲ್ಲರಿಗೂ ಆರೋಗ್ಯ ಕರುಣಿಸ್ಲಿ ಅಂತ ಆನಂದ ಗುರೂಜಿ ಮುಖಾಂತರ ನಾನು ಪ್ರಾರ್ಥಿಸ್ತೇನೆ. ಭಗವಂತನ ಸಂಕಲ್ಪ ನಡೆಯುವಂತಹ ಧರ್ಮ ಕಾರ್ಯಗಳು, ಧರ್ಮ ಕಾರ್ಯ ಧರ್ಮೋ ರಕ್ಷಿತ ರಕ್ಷಿತಃ, ಧರ್ಮ ಸಂರಕ್ಷಣೆ ಆಗಬೇಕು. ಸದಾಕಾಲ ಧರ್ಮದ ವಿಜಯ ಪತಾಕೆ ನಿರಂತರವಾಗಿ ಹಾರಾಡ್ತಿರಬೇಕು. ಹಾಗಿದ್ದಾಗಲೇ ಯಶಸ್ಸು ಎಂಬತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಅರ್ಜುನನಿಗೆ ಹೇಳಿದಂಥ ಮಾತೇನಪ್ಪ ಅಂದ್ರೆ, ನೀನು ಯುದ್ಧದಲ್ಲಿ ಸಾಕಷ್ಟು ಮುಂಚೂಣಿಲಿದ್ಯಾ, ನೀನು ಬಿಡುವಂತಹ ಒಂದೊಂದು ಬಾಣವು ಎದುರಾಳಿಗಳನ್ನ ಮೈ ನಡಗಿಸ್ತಾ ಇದೆ. ಆದರೂ ಎದುರಾಳಿಗಳು ಬಿಡ್ತಕ್ಕಂತಹ ಒಂದೊಂದು ಬಾಣ ನಮ್ಮ ಈ ರಥವನ್ನೇ ಅಲ್ಲಾಡಿಸ್ತಾ ಇದೆ. ಆದರೂ ರಥವನ್ನು ಅಲ್ಲಾಡಿಸಿದ್ರು ರಥ ಅಲ್ಲಾಡ್ತಾ ಇಲ್ಲ. ಆದರೆ ರಥದ ಮೇಲಿರ್ತಕ್ಕಂಥ ಪತಾಕೆಯಲ್ಲಿರ್ತಕ್ಕಂಥ ಹನುಮ ದಿಗ್ವಿಜಯವನ್ನ ಸಾಧಿಸುತ್ತಿದ್ದಾನೆ. ಅಂತ ಹನುಮನ ಚಾಲುಕ್ಯತನೆ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಹಿಂದೆ ನಿಂತಿರೋದ್ರಿಂದ ಅರ್ಜುನನ ಬಾಣ ಸಲೀಸಾಗಿ ನಡೀತಿತ್ತು. ಹಾಗೆ ಧರ್ಮ ಸಂಸ್ಕೃತಿ ಸಂಪ್ರದಾಯ ಎಲ್ಲಿವರೆಗೂ ನಿರಂತರವಾಗಿ ಈ ಸಂಸ್ಕೃತಿಯಲ್ಲಿ ನಾವು ಬಾಳ್ತೀವೋ ಅಲ್ಲಿವರೆಗೂ ಧರ್ಮ ಸಂಸ್ಕೃತಿ ಎಲ್ಲರನ್ನೂ ಸಹಿತ ಕಾಪಾಡುತ್ತೆ ಅಂತ ಹೇಳ್ತಾನೆ. ಹಾಗಿರೋದ್ರಿಂದ ಪ್ರಸ್ತುತ ಇರತಕ್ಕಂಥ ಈ ಮಹಾಮಾರಿ ಕಾಯಿಲೆಗಳು ಆದಷ್ಟು ಬೇಗ ದೂರ ಆಗಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ನಡೆದಂತಹ ಧನ್ವಂತರಿ ಮಹಾಯಾಗಕ್ಕೆ ಆಗಮಿಸಿರ್ತಕ್ಕಂಥ ಈ ಊರಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ರವರಿದ್ದಾರೆ. ಹಾಗೂ ಸಾಕಷ್ಟು ಜನ ಇಲ್ಲಿ ರಾಮಾಂಜನಪ್ಪ ಅವರು ಮತ್ತು ಒಬ್ಬೊಬ್ಬರು ಸಹಿತ ನಮ್ಮ ಮಂಜುನಾಥರವರು, ಹಾಗೆ ಹೇಳ್ತಾ ಹೊರಟ್ರೆ ಮಹೇಶ್ ರವರು, ಸಾಕಷ್ಟು ಜನ ಇದ್ದಾರೆ. ಆದರೆ ಎಲ್ಲರೂ ಸಹಿತ ಈ ಒಂದು ಆಸ್ಥಾನಕ್ಕೆ ಬಂದಿರತಕ್ಕಂಥ ನಮ್ಮ ಈ ಮಹರ್ಷಿ ಮಂದಿರಕ್ಕೆ ಬಂದಿರತಕ್ಕಂಥ ಎಲ್ಲರೂ ನನ್ನ ಅಣ್ಣ ತಮ್ಮಂದರು, ನನ್ನ ಆಶ್ರಮದ ಸದ್ಭಕ್ತರು, ಹಾಗೆ ನನ್ನ ಹೃದಯ ಸಿಂಹಾಸನದಲ್ಲಿ ಸದಾಕಾಲ ನೆಲೆಸಿರ್ತಕ್ಕಂಥವ್ರು. ಯಾಕೆಂದ್ರೆ ಪ್ರೀತಿ ವಿಶ್ವಾಸ ಮನುಷ್ಯ ಬರಬೇಕಾದ್ರೂ ತಂದಿಲ್ಲ, ಹೋಗ್ಬೇಕಾದ್ರೂ ತಗೊಂಡು ಹೋಗಲ್ಲ. ಆ ಇರುವ 3 ದಿನ ಮಾಡುವ ಕೈಂಕರ್ಯಗಳನ್ನ ಒಳ್ಳೆ ಸನ್ಮಾರ್ಗದತ್ತ ನಡೆಸಿದ್ರೆ ಎಲ್ಲವೂ ಸುಭಿಕ್ಷಿತರವೇ. ಹಾಗೆ ಡಾಕ್ಟರ್ ಬಾಲಗನಾಥ ಸ್ವಾಮೀಜಿಯವರ ಆಶ್ರಮ ಆ ಸಂಸ್ಥಾನದಲ್ಲಿ ಇವತ್ತು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರು ಅವರು ನಡೆಸಿರ್ತಕ್ಕಂತಹ ಆ ಧರ್ಮ ಸಂಸ್ಕೃತಿ ಸಂಪ್ರದಾಯ, ಹಾಗೆ ಅವರ ಅಡಿಯಲ್ಲಿ ವಿಶೇಷವಾಗಿ ಪ್ರತಿನಿತ್ಯದ ಕಾಯಕದಲ್ಲಿ ನಿತ್ಯ ನಿರಂತರವಾಗಿ ಸೇವೆಗಳನ್ನು ಸಲ್ಲಿಸಿಕೊಂಡ್ಬಂದಿರತಕ್ಕಂತಹ, ನಿತ್ಯ ಆರಾಧನೆ ಮಾಡ್ತಿರ್ತಕ್ಕಂಥ, ದೇವಿಯ ಉಪಾಸನೆ ಮಾಡ್ತಿರ್ತಕ್ಕಂತಹ ಪ್ರಕಾಶನಾಥ್ ಸ್ವಾಮೀಜಿ ಅಥವಾ ನಮ್ಮ ಶೇಖರ್ ಸ್ವಾಮೀಜಿ ಅಂತಲೂ ಇರತಕ್ಕಂಥವ್ರು. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಧರ್ಮ ಮಾರ್ಗದಲ್ಲಿ ಧರ್ಮದ ಕಾಯಕವನ್ನ ನಿರಂತರವಾಗಿ ಈ ಧರ್ಮದ ರಥಯಾತ್ರೆಯನ್ನು ಎಳಿತಿರ್ತಕ್ಕಂಥ ಶೇಖರ್ ಸ್ವಾಮೀಜಿಯವರು ನನ್ನೊಂದಿಗೆ ಇರೋದು ನನ್ನ ಪೂರ್ವಜನ್ಮದ ಪುಣ್ಯ. ಯಾಕೆಂದ್ರೆ ನಾನು ಮಾಡುವ ಪ್ರತಿಯೊಂದು ಕೈಂಕರ್ಯವು, ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಒಂದು ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದ್ರೂ ಇದೇ ಮಹರ್ಷಿ ಮಂದಿರ ನವರತ್ನ ಅಗ್ರಹಾರದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಶನೈಶ್ಚರ ಮಹಾಯಾಗವನ್ನು ನಡೆಸಿದ್ವಿ. ಆ ಯಾಗಕ್ಕೂ ಸಹಿತ ಒಂದು ಸಂಕಲ್ಪ ಮಾಡೋಕ್ಕೂ ಮುನ್ನ ಇವರೊಂದಿಗೆ ನಾನು ಚರ್ಚಿಸಿದ್ದೆ. ಇಂತಹದೊಂದು ಕಾಯಕವನ್ನು ಈ ಭಾಗದಲ್ಲಿ ಮಾಡ್ತಿದ್ದೀವಿ. ಬೆಂಗಳೂರಿನ 4 ಭಾಗಗಳಾಗಿದೆ, ಉತ್ತರ ಭಾಗ ಒಂದು ಕಾರ್ಯಕ್ರಮ ಆಗಬೇಕಾಗಿದೆ, ಆ ಉತ್ತರದಲ್ಲಿ ಶನೈಶ್ಚರ ಮಹಾಯಾಗ ಮಾಡಬೇಕು ಅಂತ. ಅಂದು ಆ ಯಾಗದ ಒಂದು ಸಂಪೂರ್ಣ ಫಲ, ಭಗವಂತನ ಸಂಪೂರ್ಣ ಕೃಪೆ ಎಲ್ಲರ ಮೇಲೂ ಆಯಿತು. ಹಾಗೆ ಯಾವುದೇ ಒಂದು ಕಾಯಕವನ್ನು ಮಾಡಬೇಕಾದ್ರೂ ಧರ್ಮ ಸಂಸ್ಕೃತಿ ಸಂಪ್ರದಾಯ ಇದರ ಜೊತೆಗೆ ನಿಮ್ಮೆಲ್ಲರ ಸಹಕಾರ, ಹಾಗೆ ಕಂಡು ಕಾಣದಂತ ಕೈಗಳು ಈ ಸಂಸ್ಥಾನದಲ್ಲಿ ಸಾಕಷ್ಟು ಇದೆ. ಅವರೆಲ್ಲರ ಸಹಾಯದಿಂದ ಈ ಕಾಯಕ ನಿರಂತರವಾಗಿ ನಡೀತಿದೆ. ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಈ ಕಾಯಕ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.
ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಮಹರ್ಷಿ ಮಂದಿರದಲ್ಲಿ ಒಂದು ಪುಟ್ಟ ಬಾವಿ. ಈ ಬಾವಿಯಿಂದ ಭಗವತಿಯ ಸಂಜೆ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂಥ ಶುದ್ಧ ಗಂಗಾಜಲವನ್ನು ದೇವಿಯ ಉಪಾಸನೆಗೋಸ್ಕರ ಈ ತೀರ್ಥವನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಯಾವುದೇ ಕೈಂಕರ್ಯಗಳಾಗಲಿ ಹಿಂದೆ ಶಾಸ್ತ್ರಬದ್ಧವಾಗಿ ಮನೆ ಹತ್ರ ಶುದ್ಧ ಪರಿಸರದಲ್ಲಿ ಅಂದರೆ ಮನೆಯ ಪರಿಸರದಲ್ಲೇ ಒಂದು ಬಾವಿ ಇರ್ತಿತ್ತು. ಅಂತರ್ಜಲಕ್ಕೆ ತೊಂದರೆ ಇರ್ತಿರಲಿಲ್ಲ. ಈಗ ಅಂತರ್ಜಲ ಕುಸಿತಾ ಇದೆ, ಹಾಗಾಗಿ ಒಂದು ಬೋರ್ ಬಂದಿದೆ. ಆದರೂ ಇತ್ತೀಚೆಗೆ ನೀರಿನ ವ್ಯವಸ್ಥೆಗಳು ಬಹಳ ಕಡಿಮೆ ಆಗ್ತಾ ಇದೆ. ಅಂತರ್ಜಲ ಕುಸಿತಾ ಇದೆ. ಅಂತರ್ಜಲ ಕುಸಿಬಾರದು ಅಂದರೆ ರೈತ ಬಾಂಧವರಿಗೂ ಅನುಕೂಲ ಆಗಬೇಕು ಅಂದರೆ ಸಾಧ್ಯವಾದಷ್ಟು ಈ ಪ್ಲಾಸ್ಟಿಕ್ ವೇಸ್ಟೇಜು ಇದೆಲ್ಲವನ್ನು ಸಹಿತ ಅಲ್ಲಲ್ಲಿ ಬಿಸಾಕ್ತಕ್ಕಂಥದ್ದಿದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಹಾಗಾಗಿ ಪ್ಲಾಸ್ಟಿಕ್ ಇಂದ ದೂರ ಇರೋಣ. ಹಾಗೆ ಈ ಸುಂದರವಾದಂತಹ ಪ್ರಕೃತಿ ಮಾತೆಯನ್ನ ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರಕೃತಿ ಒಲಿದರೆ ಎಲ್ಲವೂ ಶುಭವೇ. ಬನ್ನಿ ಪೂಜಾನುಷ್ಠಾನಕ್ಕೆ ಹೊರಡೋಣ. ನನ್ನ ನಿತ್ಯ ಆರಾಧ್ಯ ದೇವತೆಯಾದಂತಹ ತಾಯಿ ರಾಜರಾಜೇಶ್ವರಿಯ ಅನುಷ್ಠಾನ ಶಾಸ್ತ್ರಬದ್ಧವಾಗಿ ಆಗಮಶಾಸ್ತ್ರ ಪ್ರಕಾರ
ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ಪ್ರತಿನಿತ್ಯ ನಡೆಯುತ್ತೆ. ಹಾಗೆ ಇವತ್ತಿನ ಈ ಕೈಂಕರ್ಯ ಧನ್ವಂತರಿ ಮಹಾಯಾಗ ಇದು ಲೋಕ ಕಲ್ಯಾಣಾರ್ಥವಾಗಿ ಸರ್ವರಿಗೂ ಸಕಲರಿಗೂ ಸಹಿತ ಆರೋಗ್ಯ ಭಾಗ್ಯ ಕರುಣಿಸಲಿ ಅಂತ ನಮ್ಮ ಈ ಮಹರ್ಷಿ ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ಸಾದಳ್ಳಿ ನವರತ್ನ ಅಗ್ರಹಾರದಲ್ಲಿರ್ತಕ್ಕಂಥ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠ ಮಹರ್ಷಿ ಮಂದಿರದಲ್ಲಿ ಇವತ್ತು ಅರ್ಥಪೂರ್ಣವಾಗಿ ನಡೆದಿದೆ. ಸಮಸ್ತರಿಗೂ ಸಹಿತ ಆರೋಗ್ಯ ಭಾಗ್ಯ ಶೀಘ್ರವಾಗಿ ಭಗವಂತ ಕರುಣಿಸಲಿ. ಹಾಗೆ ಪ್ರಸ್ತುತ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಇಡೀ ರಾಜ್ಯ ದೇಶ ಬಿಟ್ಟು ತೊಲಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡುತ್ತಿದ್ದ. ಇವತ್ತು ಸಂಧ್ಯಾಕಾಲದ ಒಂದು ವಿಶೇಷವಾಗಿರತಕ್ಕಂತಹ ಸಂಧ್ಯಾಕಾಲದ ಅನುಷ್ಠಾನವನ್ನು ಸಹಿತ ಶಾಸ್ತ್ರಬದ್ಧವಾಗಿ ನಡೆಸಿದ್ದೇವೆ. ಕಾರ್ಯಕ್ರಮಗಳು, ನಿತ್ಯ ಕೈಂಕರ್ಯಗಳು, ದೇವತಾರಾಧನೆ, ಯಜ್ಞ ಯಾಗಾದಿಗಳು ಇದೆಲ್ಲವೂ ಬಹಳ ವಿಶೇಷವೇ ಸರಿ. ಬರೀ ಪೂಜಾನುಷ್ಠಾನಕ್ಕಿನ್ನ ಒಂದು ಹೋಮ ಹವನಕ್ಕೆ ಸಾಕಷ್ಟು ಫಲಗಳಿದೆ. ಹಾಗಾಗಿ ನಮ್ಮ ಆಶ್ರಮದಲ್ಲಿ ಇವತ್ತಿನ ದಿವಸ ಸಾರ್ವತ್ರಿಕವಾಗಿ ಒಂದಷ್ಟು ಜನಗಳ ಸಮ್ಮುಖದಲ್ಲಿ ನಡೆದಂಥ ಈ ಮಹಾಯಜ್ಞ ತಾವೆಲ್ಲರೂ ಸಹಿತ ತದೇಕಚಿತ್ತದಿಂದ ವೀಕ್ಷಣೆ ಮಾಡಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ಧನ್ವಂತರಿ ಮಹಾವಿಷ್ಣುವಿನ ಅನುಗ್ರಹ ಪ್ರತಿಯೊಬ್ಬರ ವಾಸ್ತುಗೃಹಕ್ಕೂ ಸಿಗಲಿ. ಹಾಗೆ ಭಗವತಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶುಭಮಸ್ತು. ರಾಮಚಂದ್ರಾಯ ಜನಕರಾಜ ಮನೋಹರಾಯ ಮಾಮಕಾಭೀಷ್ಟದಾಯ ಮಹಿತಮಂಗಳಂ ಕುಂಕುಮೋಪೇತ ಚಂದನಾನುಚರ್ಚಿತಾಯ ಹಾರಕಟಕ ಶೋಭಿತಾಯ ಭೂರಿ ಮಂಗಳಂ ವಿಮಲರೂಪಾಯ ವಿವಿಧ ವೇದಾಂತ ವೇದ್ಯಾಯ ಸುಜನ ಚಿತ್ತ ಕಾಮಿತಾಯ ಸುಭಗಮಂಗಳಂ ರಾಮದಾಸ ಮೃದುಲ ಹೃದಯ ತಾಮರಸ ನಿವಾಸಾಯ ಸ್ವಾಮಿ ಭದ್ರಗಿರಿವರಾಯ